प्रायणं निखिलपूर्णगुणैकदेहं निर्दोषमाप्यगमप्यखिलैस्वद्गैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। ನಮಸ್ಕಾರ ಗುರು. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नमः। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। ಶ್ರೀ ಗುರುಭ್ಯೋ ನಮಃ. ಕ್ಷಮಿಸಿ ಆಚಾರ್ಯ, ಕೇಳಿಸ್ತಾ ಇಲ್ಲ. ಏನೋ ಮಾಡಿದ್ರಿ ನೀವು, ಏನೋ ಶಬ್ದ ಬಂತು, ಅದ್ಮೇಲೆ ಏನು ಕೇಳಿಸ್ತಿಲ್ಲ. ಸಿಗ್ನಲ್ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಇಲ್ಲ, ಸಿಗ್ನಲ್ ನಿಮ್ದು ಗಟ್ಟಿಯಾಗಿದೆ, ಆಚಾರ್ಯದ್ ಗೊತ್ತಿಲ್ಲ. ಅಲ್ಲ, ಆಚಾರ್ಯ ನಮಗೂ ಕೇಳಿಸ್ತಾ ಇಲ್ಲ ಸರಿಯಾಗಿ, ಒಂದೇ ನಿಮಿಷ. ಒಳಗೊಟ್ಟೋಯ್ತು ಪೂರ್ತಿ. ಇಲ್ಲ, ಒಂದೇ ನಿಮಿಷ. ಹಾ, ನೀವು ಮ್ಯೂಟ್ ಮಾಡ್ಬಿಟ್ರು ಏನೋ? ಇವಾಗ ಇಲ್ಲ 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 ಎಲ್ಲ ಆಫ್ ಆಗ್ಬಿಟ್ಟಿದೆ. ಇಲ್ಲ, ಕೇಳ್ತಿಲ್ಲ. ತುಂಬಾ ಸಣ್ಣ ಕೇಳುತ್ತೆ ಆಚಾರ್ಯ. ತುಂಬಾ ದೂರ ಇದ್ದೀರಿ. ಮೊಡೆಮ್ ಏನೋ ಪ್ರಾಬ್ಲಮ್ ಇರ್ಬೇಕು, ಮೊಡೆಮ್ ಆಫ್ ಆಗಿರ್ಬೇಕು. ಸೆಟ್ ಬಾಕ್ಸ್ ಏನಾದ್ರು ಪ್ರಾಬ್ಲಮ್ ಆಗಿರ್ಬೇಕು. ಇವಾಗ ಸ್ವಲ್ಪ ಸಮೀಪ ಬಂದಿದ್ದೀರಿ, ಅದ್ರ ದೂರನೇ ಇದ್ದೀರಿ. ಇವಾಗ ಓಕೆನಾ? ಹಾ, ಬೆಟರ್. ಸರಿ ಸರಿ. ಹದಿನಾರನೇ ಅಧ್ಯಾಯ ಅಲ್ಲಿ 8ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ಅಸತ್ಯಮಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅರ್ಥ ಬರ್ಕೊಳ್ಳಿ. ತೇ ಆ ಆಸುರೀ ಸ್ವಭಾವದವರು. ಈಗ ಸರಿಯಾಗಿ ಆಡಿಬಲ್ಲ? ಹಾ, ಈಗ ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ಆಗಿ ಕೇಳಿಸ್ತಾ ಇದೆ. ಸರಿ, ಚೆನ್ನಾಗಿ ಕೇಳಿಸ್ತಾ ಇದೆ. ಆ ಆಸುರೀ ಸ್ವಭಾವದವರು ಜಗತ್ತು ಈ ಜಗತ್ತನ್ನು ಅಸತ್ಯ ಎಂದು ಅಸತ್ಯ ಎಂದು ಅನೀಶ್ವರಂ ಒಂದೇ ನಿಮಿಷ. ಇರಲಿ. ಅನೀಶ್ವರಂ
ಪರಮಾತ್ಮನ ನಿಯಮನೆಗೆ ಒಳಪಟ್ಟಿಲ್ಲವೆಂದು, ಪರಮಾತ್ಮನ ನಿಯಮನೆಗೆ ಒಳಪಟ್ಟಿಲ್ಲವೆಂದು, ಬರೀ ನಿಯಮ ಅಲ್ಲ, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಒಳಪಟ್ಟಿಲ್ಲವೆಂದು, ಅಪ್ರತಿಷ್ಠಂ ಕ್ಷಣಿಕ ಎಂದೂ ಕೂಡ, ಅಪ್ರತಿಷ್ಠಂ ಕ್ಷಣಿಕ ಎಂದೂ ಕೂಡ ಆಹುಹು ಹೇಳುತ್ತಾರೆ, ಆಹುಹು ಹೇಳುತ್ತಾರೆ. ಅಪರಸ್ಪರ ಸಂಭೂತಂ, ಅಪರಸ್ಪರ ಸಂಭೂತಂ ಒಂದರಿಂದ ಇನ್ನೊಂದು ಕ್ರಮವಾಗಿ ಹುಟ್ಟಿದೆ ಎಂದು, ಒಪ್ಪುವುದಿಲ್ಲ. ಈ 3ನೇ ಅಧ್ಯಾಯದಲ್ಲಿ ಒಂದು ಎಲ್ಲ ಸೃಷ್ಟಿಯ ಪ್ರಕ್ರಿಯೆ ಹೇಳ್ತಾನೆ ಪರಮಾತ್ಮ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ, ಅನ್ನಾದ್ ಭವತಿ ಪರ್ಜನ್ಯ, ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ ಅಂತ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯೋ, ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ ಹೇಳ್ತಾನೆ. ಅನ್ನದಿಂದಾಗಿ ಈ ಜೀವರಾಶಿಗಳೆಲ್ಲ ಹುಟ್ಟುತ್ತಾರೆ. ಅನ್ನ ಹೇಗೆ ಹುಟ್ಟತ್ತೆ? ಮಳೆಯಿಂದ ಅನ್ನ ಹುಟ್ಟತ್ತೆ. ಮಳೆ ಹೇಗೆ ಬರುತ್ತೆ? ಯಜ್ಞದಿಂದ ಬರುತ್ತೆ. ಯಜ್ಞ ಹೇಗೆ? ಅದು ಕರ್ಮ ಸಮುದ್ಭವ, ಕರ್ಮದಿಂದಾಗಿ ಯಜ್ಞ ಮಾಡುವಂಥದ್ದು. ಈಗ ಒಂದಕ್ಕೊಂದು ಕಾರಣ ಅಂತ ಕೃಷ್ಣ ಹೇಳಿದ್ದಾನಲ್ಲಿ. ಇದನ್ನು ಅವರು ಒಪ್ಪುವುದಿಲ್ಲ. ಅಪರಸ್ಪರ ಸಂಭೂತಂ ಕಿಮನ್ಯತ್, ಇನ್ನೇನು ಹಾಗಾದರೆ? ಕಿಮನ್ಯತ್ ಇನ್ನೇನು ಹಾಗಾದರೆ? ಅಂದರೆ ಅದಕ್ಕೆ ಹೇಳ್ತಾರೆ ಕಾಮಹೈತುಕಂ, ಕಾಮಹೈತುಕಂ ಆಸೆಗೆ ಕಾರಣವಾದ ಅವಿದ್ಯಾ ಪರಿಣಾಮ ರೂಪ. ಅದು ಅವಿದ್ಯೆಯಿಂದ ಹುಟ್ಟಿದ್ದಲ್ಲ, ಅವಿದ್ಯೆಯೇ ಪರಿಣಮಿಸಿ ಜಗತ್ತಾಗಿ ಬಂದಿರುವಂಥದ್ದು ಅಂತ. ಕಾಮಹೈತುಕಂ ಆಸೆಗೆ ಕಾರಣವಾದ ಅವಿದ್ಯಾ ಪರಿಣಾಮ ರೂಪ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇದು ಸದಸದ್ವಿ ಲಕ್ಷಣ ಅಂತ ಬರ್ಕೊಳ್ಬೋದಾ ನಾವು? ಇದು 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 ಇದೊಂದು ಉದಾಹರಣೆ ಅದಕ್ಕೆ ಅಂತ. ಅದಕ್ಕೆ ಯಾವುದನ್ನು ಒಪ್ಪಲ್ವಲ್ಲ ಅವರು. ಅದು ಇಲ್ಲ, ಇದು ಇಲ್ಲ, ಅದು ಇಲ್ಲ, ಅದು ಇಲ್ಲ. ಅವಿದ್ಯಾ ಪರಿಣಾಮ ರೂಪ ಇಸ್ ಈಕ್ವಲ್ ಟು ಸದಸದ್ವಿ ಲಕ್ಷಣ. ಮುಂದೆ ಹೋಗೋಣ. ಏತಾಂ ದೃಷ್ಟಿಮವಷ್ಟಭ್ಯ
ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಇದೇ ಅವರ ಮೂಲ ಉದ್ದೇಶ. ಇದೇ ಯಾವಾಗಲೂ ಇದರ ಮೇಲೇನೇ ದೃಷ್ಟಿ. ಜಗತ್ತು ಅನ್ನುವಂಥದ್ದು ಯಾವುದೂ ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ್ದಲ್ಲ, ತನ್ನಷ್ಟಕ್ಕೆ ತಾನೇ ಪ್ರಕೃತಿಯಲ್ಲಿ ಪರಿಣಾಮ ಹೊಂದಿ ಆಗಿರುವಂಥದ್ದು. ಇದೇ ದೃಷ್ಟಿಯನ್ನು ಅವರು ಆಶ್ರಯಿಸಿಕೊಂಡು ನಷ್ಟಾತ್ಮಾನಃ, ಇಲ್ಲಿ ಆತ್ಮಶಬ್ದಕ್ಕೆ ಮನಸ್ಸು ಒಂದರ್ಥ, ತಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಆ ಅಲ್ಪಬುದ್ಧಿಗಳು ಘೋರವಾದ ಪಾಪ ಕರ್ಮಗಳಲ್ಲಿ ನಿರತರಾಗ್ತಾರೆ. ಅಹಿತವಾದದ್ದನ್ನೇ ಮಾಡಿ ಜಗತ್ತನ್ನು ನಾಶ ಮಾಡಲು ಹುಟ್ಟುತ್ತಾರೆ. ಜಗತೋ ಅಹಿತಾಃ ಕ್ಷಯಾಯ, ಜಗತಃ ಕ್ಷಯಾಯ, ನಾಶ ಮಾಡಲಿಕ್ಕಂತೇಳೇ ಅವರು ಪ್ರಭವಂತಿ, ಹುಟ್ಟುತ್ತಾರೆ. ಹೀಗೆ ಇಂತಹ ಪಾಪಿಗಳು, ಇಂತಹ ಆಸುರಿ ಸ್ವಭಾವದವರು ಕಲಿಯುಗಾದಿಗಳಲ್ಲಿ, ವಿಶೇಷವಾಗಿ ಕಲಿಯುಗಾದಿಗಳಲ್ಲಿ ಹುಟ್ಟುತ್ತಾರೆ ಅಂತ ಅರ್ಥ ಬರ್ಕೊಳ್ಳಿ. ಏತಾಂ ದೃಷ್ಟಿಂ ಅವಷ್ಟಭ್ಯ, ಏತಾಂ ದೃಷ್ಟಿಂ ಅವಷ್ಟಭ್ಯ, ಈ ದೃಷ್ಟಿಯನ್ನು ಅವಲಂಬಿಸಿ, ಈ ದೃಷ್ಟಿಯನ್ನು ಅವಲಂಬಿಸಿ ನಷ್ಟಾತ್ಮಾನಃ, ಮನಸ್ಸನ್ನು ಹಾಳು ಮಾಡಿಕೊಂಡ, ಮನಸ್ಸನ್ನು ಹಾಳು ಮಾಡಿಕೊಂಡ ಅಲ್ಪಬುದ್ಧಯಃ, ಅಲ್ಪಬುದ್ಧಯಃ, ಅಲ್ಪಮತಿಯ ಜನರು ಅಲ್ಪಮತಿಯ ಜನರು ಉಗ್ರಕರ್ಮಾಣಃ, ಉಗ್ರಕರ್ಮಾಣಃ, ಘೋರ ಕರ್ಮಗಳಲ್ಲಿ ನಿರತರಾಗಿ ಘೋರ ಕರ್ಮಗಳಲ್ಲಿ ನಿರತರಾಗಿ ಅಹಿತಾಹ, ಅಹಿತಕಾರಿಗಳಾಗಿ, ಅಹಿತಕಾರಿಗಳಾಗಿ ಜಗತಃ ಕ್ಷಯಾಯ, ಜಗತಃ ಕ್ಷಯಾಯ ಜಗತ್ತನ್ನು ನಾಶ ಮಾಡಲು, ಜಗತ್ತನ್ನು ನಾಶ ಮಾಡಲು ಪ್ರಭವಂತಿ, ಹುಟ್ಟುತ್ತಾರೆ. ಪ್ರಭವಂತಿ, ಹುಟ್ಟುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಕಾಮಮಾಶ್ರಿತ್ಯ ದುಷ್ಪೂರಂ
ದಂಭಮಾನಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಏನೇನೋ ಆಸೆಗಳು, ಪೂರೈಸಲಾಗದ ಆಸೆಗಳನ್ನು ಬೆನ್ನು ಹತ್ತುತ್ತಾರೆ, ಎಂದೂ ಪೂರ್ಣೆ ಆಗೋದಿಲ್ಲ ಅದು. ಅಂತಹ ಆಸೆಗಳನ್ನು ಬೆನ್ನು ಹತ್ತಿ ದಂಭಮಾನ, ದಾಂಭಿಕತನ, ದಂಭಮಾನ, ಮದ, ಸೊಕ್ಕು ಇವೇ ಮೊದಲಾದವುಗಳಿಂದ ಕೂಡಿದವರಾಗಿ ಮೋಹಾತ್ ಗೃಹೀತ್ವ ಸದ್ಗ್ರಾಹ, ಆ ಬರೀ ಕೊಳಕು ಕೆಲಸಗಳನ್ನೇ ಮಾಡ್ತಾರೆ, ಅದರಲ್ಲಿಯೇ ನಿರತರಾಗಿರ್ತಾರೆ. ತಿಳುವಳಿಕೆ ಅನ್ನೋದೇ ಇಲ್ಲ, ತಪ್ಪು ಗ್ರಹಿಕೆಯನ್ನೇ ಅದನ್ನೇ ಗ್ರಹಿಸಿಕೊಂಡು ಅದೇ ದೊಡ್ಡ ಜ್ಞಾನ ಅಂತ ಹೇಳ್ತಾ ಇರ್ತಾರೆ. ಈಗೆಲ್ಲ ಟೆರರಿಸ್ಟುಗಳು ಮಾಡೋದು ಅದೇ. ಮುಸಲ್ಮಾನರು ನೀನು ಸತ್ತರೆ ಮೇಲೆ ಹೋದ ಮೇಲೆ ಇಷ್ಟು ಜನ ಕನ್ಯೆಯರು ನಿನಗೆ ಸಿಗ್ತಾರೆ ಭೋಗಿಸ್ಲಿಕ್ಕೆ, ಇನ್ನೇನು ಬೇಕು ನಿನಗೆ, ಅಲ್ಲಿ ಬಾಂಬ್ ಹಾಕು, ಅಂಥವರನ್ನ ಕೊಲ್ಲು. ತಪ್ಪು ಗ್ರಹಿಕೆ. ಇನ್ನೇನಿದೆ ಹೇಳಿದ? ಒಂದು ಆಸೆನ ಇದ್ದಾಗಲೇ ಸುಖ ಅನುಭವಿಸೋಕ್ಕಾಗೋದಿಲ್ಲ, ಇರೋ ಸುಖವನ್ನೇ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ನಮಗೆ. ಸುಖ ಬಂದರೂ ಕೂಡ ಸುಖ ಬಂದಿದೆಯೋ ಇಲ್ಲೋ ಅನ್ನೋ ಅನುಭವವೂ ಆಗೋದಿಲ್ಲ ನಮಗೆ. ಅಂತಹ ಒಂದು ಮೂಢರಲ್ಲಿ ಮೂಢರು ನಾವು. ಸತ್ತ ಮೇಲೆಲ್ಲೋ ಇಂತಹ ಅನುಭೋಗಿಸಲಿಕ್ಕೆ ಸ್ತ್ರೀಯರು ಸಿಗ್ತಾರೆ, ಆದ್ದರಿಂದ ನೀನಲ್ಲಿ ಇದು ಮಾಡು, ಬಾಂಬ್ ಹಾಕು ಅಂತ ಹೇಳಿ ಎಷ್ಟು ತಪ್ಪು ಗ್ರಹಿಕೆ. ಹೀಗೆಲ್ಲ ಮಾಡ್ತಾರೆ. ಅಷ್ಟೇ ಅಲ್ಲ, ಬರೀ ಅದೊಂದಲ್ಲ, ಕೆಟ್ಟ ಶಾಸ್ತ್ರಗಳನ್ನು ಅಭ್ಯಾಸ ಮಾಡೋದು, ವಿಪರೀತ ಜ್ಞಾನವನ್ನು ಪಡೆದುಕೊಳ್ಳೋದು, ಇಲ್ಲ ಸಲ್ಲದ ಅರ್ಥವನ್ನು ತಿಳಿದುಕೊಳ್ಳೋದು, ಈ ರೀತಿ ಕ್ಷುದ್ರ ಭೋಗದಲ್ಲಿಯೇನೇ ತೊಡಗುತ್ತಾರೆ. ಸ್ತ್ರೀಯರಿಗೆ ಯಾವ ಮಾನ ಮರ್ಯಾದೆ ಇಲ್ಲ, ಕ್ಷುದ್ರ ಭೋಗ. ಸ್ವತಃ ತಂಗಿಯನ್ನೇ ಮದುವೆ ಆಗ್ತಾ ಇದ್ದಾರೆ, ಮೊನ್ನೆ ತನ್ನ ಮಗಳ ಮದುವೆ ಆಗ್ತಾ ಇದ್ದಾನೆ, ಇನ್ನೇನು ಬೇಕು? ಎಷ್ಟು ಎಲ್ಲ ಆಸುರಿ ಸ್ವಭಾವದ ಲಕ್ಷಣಗಳೇ ಅಲ್ವಾ? ಹೀಗೆ ಎಂದೂ ಪೂರೈಸಲಾಗದ ಆಸೆಗಳನ್ನು ಅದರ ಬೆನ್ನ ಹತ್ತಿ ನಿನಗೆ ಉದ್ಧಾರ ಆಗ್ತದೆ. ಅಲ್ಲಾ ತುಮಕೋ ಫರಿಶ್ತೆ ಭೇಜ್ತಾ ಹೈ, ಜಾओ ವಹಾಂ ಪೇ. ಏನಲ್ಲ, ಏನಿದು? ಅದಕ್ಕೋಸ್ಕರವಾಗಿ ಬೂಟಾಟಿಕೆ, ಚೈತ್ಯವಂದನ ಅವೆಲ್ಲವೂ ಕೂಡ ಪ್ರಮಾಣ ವಿರುದ್ಧ, ಎಲ್ಲವೂ ಕೂಡ ಇಲ್ಲ. ಚೈತ್ಯವಂದನ ಅಂತಂದರೆ ಈ ಗೋರಿಗಳಿಗೆ ನಮಸ್ಕಾರ ಮಾಡೋದು, ಎಲ್ಲವೂ ಕೂಡ ಇಲ್ಲ, ಸುಮ್ಮನೆ ದುಡ್ಡು ಮಾಡಿಕೊಳ್ಳಲಿಕ್ಕೆ ಮಾಡುವಂತಹದ್ದು. ಹೀಗೆ ಇಂತಹ ಜ್ಞಾನವನ್ನು ಪಡೆದು ಪರಮಾತ್ಮ ಸುಳ್ಳು, ಜಗತ್ತು ಮಿಥ್ಯಾ ಅಂತ ಕೆಟ್ಟ ಶಾಸ್ತ್ರಗಳನ್ನು ಓದುತ್ತಾ ಈ ಒಂದು ನಿಷ್ಠುರವಾದ ಕರ್ಮದಲ್ಲಿ ಏನವರು ನಿರತರಾಗಿರ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ದುಷ್ಪೂರಂ, ಪೂರೈಸಲಾಗದ ಕಾಮಮಾಶ್ರಿತ್ಯ
ಆಸೆಗಳ ಬೆನ್ನಹತ್ತಿ ಆಸೆಗಳ ಬೆನ್ನಹತ್ವಿ ದಂಭಮಾನ ಮದಾನ್ವಿತಾಃ ದಂಭಮಾನ ಮದಾನ್ವಿತಾಃ ದಂಭಾಚರಣೆ ಬಿಂಕ ಸೊಕ್ಕುಗಳನ್ನು ಹೊಂದಿದ ಇವರು ದಂಭಾಚರಣೆ ಬಿಂಕ ಸೊಕ್ಕುಗಳನ್ನು ಹೊಂದಿದ ಇವರು ಅಶುಚಿವ್ರತಾಃ ಕೊಳಕು ಸಂಗತಿಗಳಲ್ಲೇ ನಿಷ್ಠರಾಗಿ ಮೋಹಾದ್ ಗೃಹೀತ್ವಾ ಅಜ್ಞಾನದಿಂದ ಅಸದ್ಗ್ರಾಹಾನ್ ಗೃಹೀತ್ ಅಂದ್ರೆ ಬರೀ ಮೋಹಾತ್ ಅಂದಷ್ಟೇ ಬರ್ಕೊಳ್ಳಿ. ಮೋಹಾತ್ ಅಜ್ಞಾನದಿಂದ ಅಸದ್ಗ್ರಾಹಾನ್ ಗೃಹೀತ್ವಾ ತಪ್ಪು ಗ್ರಹಿಕೆಗಳನ್ನೇ ಹಿಡಿದುಕೊಂಡು ಪ್ರವರ್ತಂತೆ ಕ್ಷುದ್ರ ಭೋಗದಲ್ಲಿಯೇ ಪ್ರವೃತ್ತಿ ಮಾಡುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಉದ್ದೇಶ